ಇಲ್ಲಿ ಬ್ರೇಕ್ಫಾಸ್ಟ್, ಅವರಿಗೆ ಸ್ಟಾರ್ ಟ್ರೀಟ್ಮೆಂಟ್ ನೋಡಿ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ರಿಂದ 5 ನಾನೇನು ಉಳಿತೀನಿ ರೂಮು, ಅದರಲ್ಲೇ ಯಡಿಯೂರಪ್ಪ ಉಳಿತಾರೆ, ಕುಮಾರಸ್ವಾಮಿ ಉಳಿತಾರೆ, ಡಿ ಕೆ ಶಿವಕುಮಾರ್ ಉಳಿತಾರೆ ಅಂತ ರೂಮ್ ನನಗೆ ಕೊಡ್ತಾರೆ. ಸೂಟ್ ರೂಮ್, ಹಸಿರು, ನೀರು, ಸೈಲೆನ್ಸು. ಸೊ ಇದರಲ್ಲಿ ಇಬ್ಬರು ಇರ್ತಾರೆ. ಇದು ಒಂದು 4 ಸ್ಟಾರ್ ಕ್ಯಾಟಗರಿ ಹೋಟೆಲು. ಇಷ್ಟು ವಿಶಾಲವಾದ ಲಾಬಿ ನಾನು ಯಾವ ಹೋಟ್ಲಲ್ಲಿ ನೋಡಲಿಲ್ಲ. ಸೊ ನಿಮ್ಮ ಶಿಬಿರಾರ್ಥಿಗಳಿಗೆಲ್ಲ ಇಲ್ಲಿ ಬ್ರೇಕ್ಫಾಸ್ಟು, ಅಲ್ಲಿ ಲಂಚು, ಡಿನ್ನರ್, ದೊಡ್ಡ ಹಾಲು. ಓಕೆ. ಎಲ್ಲ ಏನು ಅವರಿಗೆ ಸ್ಟಾರ್ ಟ್ರೀಟ್ಮೆಂಟ್. ಓಕೆ. ಅದಕ್ಕೆ ನಮ್ಮ ಫೀಸ್ ಸ್ವಲ್ಪ ಜಾಸ್ತಿ ಇರ್ತದೆ. ನೋಡಿ, ಇದು ನೋಡಿದ್ರೆ ಗೊತ್ತಾಗ್ತದೆ ಇದು ಜಾಗ ಯಾಕೆ ಅಂತಂದರೆ ಅವರಿಗೆ ಮನೆ ಕಡೆ ಗಮನ ಬರದೇ ಇರಲಿ, ಯಾವುದಕ್ಕೂ ಕೊರತೆ ಇದಿಲ್ಲಪ್ಪ, ಅದಿಲ್ಲಪ್ಪ, ಬೆಡ್ ಸರಿಯಿಲ್ಲ, ಹಾಸಿಗೆ ಸರಿಯಿಲ್ಲ, ರೂಮ್ ಸೊಳ್ಳೆ ಕಸ್ತಾ ಇದೆ, ಡಿಸ್ಟ್ರಾಕ್ಷನ್ ಆಗುತ್ತಲ್ಲ. ಟು ಅವಾಯ್ಡ್ ಆಲ್ ಡಿಸ್ಟ್ರಾಕ್ಷನ್ಸ್ ವಿ ಕಮ್ ಟು ದಿಸ್ ಲಕ್ಸುರಿಯಸ್ ಪ್ಲೇಸ್. ನೋಡಿ, ಇದು ಗುಲ್ಮಹರ್ ಅಂತ. ಗುಲ್ಮಹರ್ ಬ್ಯಾಂಕ್ವೆಟ್ ಲೈಟ್ ಸಾಕ. ಸರ್ಜರಿ ಮಾಡಬೇಕಾದ್ರೆ ಇದರಲ್ಲಿ ಬೇಕು, OT, ಆಪರೇಷನ್ ಥಿಯೇಟರ್ ಅಂತಾರೆ. AC ಹಾಲು ವಿತ್ ಸ್ಟೇಜ್, ಕ್ಲಾತು, ಸ್ಟೇಜು, ಓಕೆ, ಎಲ್ಲವೂ ಇರ್ತದೆ. ನೈಸ್. ಯಾಕಂದರೆ ಶವಾಸನ ಹಾಕ್ಸ್ತೀವಿ ನಾವು. ಓಹೋ. ಶವಾಸನ ಹಾಕೋವಾಗ ಬರೀ ನೆಲದಲ್ಲಿ ಮಲಗೋಕ್ಕಾಗಲ್ಲ. ಹಾಗಾಗಿ ವಿ ಸೆಲೆಕ್ಟ್ ದಿಸ್ ಪ್ಲೇಸ್. ಓಕೆ. ಓಕೆ. ಸೊ ಇಲ್ಲಿ ನಾನು ನಿಂತ್ಕೊಂಡು ಕ್ಲಾಸ್ ಮಾಡ್ತಿರ್ತೀನಿ, ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಇಲ್ಲಿ ಕರೆದು ಕೂಡ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಪಾಸ್ಟ್ ಲೈಫ್ ಇಲ್ಲೇ ತೋರಿಸ್ತೀನಿ ಅವ್ರಿಗೆ. ಯಾರನ್ನೂ ಕರ್ಕೊಂಡು ಬಂದು ತೋರಿಸೋದಲ್ಲ. ಬಂದ ಶಿಬಿರಾರ್ಥಿಗಳಿಗೆ ಅವ್ರಿಗೆ ರಿಗ್ರೆಷನ್, ಪ್ರೋಗ್ರೆಷನ್ ಎಲ್ಲ ಮಾಡ್ತಿರ್ತೀವಿ. ಎಲ್ಲ ನಮ್ಮದು ಸರ್ಜರಿ ಇಲ್ಲೇ ನಡೀತಿರ್ತದೆ. ಅವರೆಲ್ಲ ಸಾಕ್ಷಿ ಇರ್ತಾರೆ. ಸರ್ಜರಿ ಮಾಡೋವಾಗ ಓಡ್ಕೊಂಡ್ಬಿಡ್ತಾರೆ ಇವರು ಎಲ್ಲಿದ್ರು ಕೂಡ ನೋಡೋಕ್ಕೆ ಕುತೂಹಲ. ಸೊ ದಟ್ಸ್ ಇಟ್. ಸೂಪರ್. ಎಷ್ಟು ಜನ ಇರ್ತಾರೆ ಶಿಬಿರಾರ್ಥಿಗಳು ಸಹಜವಾಗಿ? ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ 100, ಮಿನಿಮಮ್ 50. ಇವೆರಡರ ಮಧ್ಯೆ ಇರ್ತದೆ ನಂಬರ್. ಅಲ್ಲ, ಈಗ ಪರಿಸರ ಯಾವಾಗಲೂ ಏನಾದರೂ ಡಿಸ್ಟರ್ಬ್ ಆದರೆ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡೋ ಅಂತ ಹೇಳಲ್ವಾ? ಹೌದು ಹೌದು. 10 ದಿನ ಖಂಡಿತ ಅವರು ಈ ಸ್ವರ್ಗದಂಥ ವಾತಾವರಣದಲ್ಲಿ ಇರ್ತಾರೆ. ಹೆವನ್ಲಿ ಪ್ಲೇಸ್. ಓಕೆ. ಎಲ್ಲ ಯಾವುದು ಕಂಜೆಷನ್ ಇಲ್ಲ. ನೋಡಿ, ಎಷ್ಟು ವಿಶಾಲವಾದ ಲಾಬಿ ಇದೆ. ವಿಶಾಲವಾದ ಲಾಬಿ, ಒಳ್ಳೆ ಸ್ಟಾಫ್, ವೆರಿ ರೆಸ್ಪೆಕ್ಟ್ಫುಲ್ ಸ್ಟಾಫ್. ಅವರು ನಮ್ಮ ವಯಸ್ಸೆಷ್ಟು? ನನಗೆ 63. ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅವರು ಯಾವಾಗ ಒಂದ್ಸಿನ ವೈಲ್ ಹೋಗಿ ಸ್ವಿಮ್ ಮಾಡ್ಬೋದು. ಬೆಳಗ್ಗೆ ತರಗತಿ ಶುರು ಆಗಕ್ಕೆ ಮೊದಲು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ರಿಂದ 5 ಸ್ನಾನ ಮಾಡಕ್ಕೆ ಬಿಡ್ತೀನಿ. ಇಲ್ಲ. ಚಳಿ ಆಗಲ್ಲ ಅವರು? ಚಳಿ ಗಿಳಿ ಎಲ್ಲ ಬಿಟ್ಬಿಟ್ಟೆ ಬಂದಿರ್ತಾರೆ ಅವರು. ಎಲ್ಲಕ್ಕೂ ರೆಡಿ ಇರ್ತಾರೆ. ಓಕೆ. ಆ ಬ್ರಾಹ್ಮಿಯಲ್ಲಿ ಚಳಿ ಮಾಡಿದ್ರೆ ಇದು ಫ್ರೆಶ್ ಮೈಂಡ್ ತುಂಬ ಫ್ರೆಶ್ ಆಗಿರ್ತದೆ ಬಿಸಿನೀರಿಗಿಂತ. ಅಫ್ಕೋರ್ಸ್ ರೂಮ್ಗಳಲ್ಲಿ ಬಿಸಿನೀರು ಇರ್ತದೆ. ಓಕೆ. ಬೇಕಾದವರು ಬಿಸಿನೀರು ಮಾಡ್ಬೋದು. ಈ ವಿಶಾಲವಾದ ಜಾಗದಲ್ಲಿ ಒಂದು 200 ಜನಕ್ಕಾಗಷ್ಟು ಅಕಾಮಿಡೇಷನ್ ಮಾಡಿದ್ದಾರೆ. ಅದೆಲ್ಲ ಸ್ವಲ್ಪ ಪೂರ್ ಕ್ಯಾಟಗರಿಗೆ. ನಾವು ಕೊಡೋದು ರಿಚ್ ಕ್ಯಾಟಗರಿ. ಇದು ಎಕ್ಸಿಕ್ಯೂಟಿವ್. ಓಕೆ. ಪ್ರೀಮಿಯಂ ರೂಮ್ಸ್, ಎಲ್ಲ ಪ್ರೀಮಿಯಂ. ನಾನೇನು ಉಳಿತೀನಿ ರೂಮು, ಅದರಲ್ಲೇ ಯಡಿಯೂರಪ್ಪ ಉಳಿತಾರೆ, ಕುಮಾರಸ್ವಾಮಿ ಉಳಿತಾರೆ, ಡಿ ಕೆ ಶಿವಕುಮಾರ್ ಉಳಿತಾರೆ ಅಂತ ರೂಮ್ ನನಗೆ ಕೊಡ್ತಾರೆ. ಸೂಟ್ ರೂಮ್. ಏನು ಸಮಯ, ಏನು ತರಗತಿಯ ಸಮಯ ಅಥವಾ ಶಿಬಿರದ ಸಮಯ? 6ಗೆ ಶುರು ಆಗುತ್ತೆ. ಬೆಳಗ್ಗೆ 6ಕ್ಕೆ ಶುರು? 6ಕ್ಕೆ ಶುರು. ಯೋಗ ಕ್ಲಾಸು. ಸ್ವಲ್ಪ ವಾರ್ಮ್ ಅಪ್ ಆಗಬೇಕಲ್ಲ, ಬರೀ ಕೂತ್ಕೊಂಡೇ ಇದ್ರೆ ಆಗಲ್ಲ. ಬಾಡಿನ ವಾರಪ್ ಮಾಡಿಸ್ತೀನಿ. 1 ಅವರ್ ಪ್ರಾಣಾಯಾಮ ಮಾಡಿಸ್ತೀನಿ. ಕೆಲವು ಕ್ರಿಯೆಗಳು, ಮುದ್ರೆಗಳೆಲ್ಲ ಮಾರ್ನಿಂಗ್ ಸೆಷನ್ ಹೇಳ್ಕೊಂಡು, ಆಮೇಲೆ ಬ್ರೇಕು, ಆಮೇಲೆ ಬಾತಿಂಗು, ಬ್ರೇಕ್ಫಾಸ್ಟು ಮುಗಿಸಿ 9ಕ್ಕೆ ಬರ್ತಾರೆ. ಮತ್ತು 11:15 ಒಂದು ಬ್ರೇಕ್ ಇರ್ತದೆ, ಟೀ ಬ್ರೇಕ್ ಅಂತ. ಟೀ ಬಿಸ್ಕೆಟ್ ಕೊಡ್ತಾರೆ. 1:30 ತನಕ ಕ್ಲಾಸ್ ಇರುತ್ತೆ. 1:30ಗೆ ಲಂಚು, ಅದೊಂದು ಅವರ್ ಇರುತ್ತದೆ. ಸೊ ಇದು ಶಿಬಿರಾರ್ಥಿಗಳಿಗೆ ಕೊಡ್ತಕ್ಕಂಥ ರೂಮು. ಪ್ರತಿ ರೂಮ್ಗೆ 2 ಇರ್ತಾರೆ. ಅವರಲ್ಲಿ ಮಲ್ಕೊಳ್ತಾರೆ ಒಳಗಡೆ. ಇಲ್ಲಿ ಸಿಟ್ಟಿಂಗು, ಏನೋ ಡಿಸ್ಕಷನ್ ಮಾಡ್ಬೋದು ಅವರು. ನಾನು ಕೊಟ್ಟಿದ್ದು ಅಧ್ಯಯನ ಮಾಡ್ಬೋದು. ಬುಕ್ಸ್ಗಳು ಕೊಡ್ತೀನಿ ನಾನು. ಲಾಟ್ ಆಫ್ ಮೆಟೀರಿಯಲ್ ಇರ್ತದೆ, ಪ್ರಿಂಟೆಡ್ ಮೆಟೀರಿಯಲ್. ಅದೆಲ್ಲ ಓದಬೇಕು ಅವರು. ಸೊ ಅದಾದಮೇಲೆ ಅವರಿಗೆ ಇಲ್ಲಿಂದ ಒಂದು ವ್ಯೂ ಇರ್ತದೆ, ಫಸ್ಟ್ ಕ್ಲಾಸ್ ವ್ಯೂ. ಎಲ್ಲ ಬೆಳಗ್ಗೆ ನೋಡಿದ್ರೆ ಕಣ್ಣಿಗೆ ತಂಪಾಗಿ, ಹಸಿರು, ನೀರು, ಸೈಲೆನ್ಸು, ವೆರಿ ಹೈಜೀನ್ ಪ್ಲೇಸ್, ವೆರಿ ನನಗೆ ಲೈಕ್ಡ್ ಪ್ಲೇಸ್. ನಾನು ಇಲ್ಲಿ ಬಂದ ಮೇಲೆ ಚೇಂಜ್ ಮಾಡಲಿಲ್ಲ. ಏಕೆಂದರೆ ಈ ಸ್ಟಾಫ್ ಎಲ್ಲ ನಮ್ಮ ಕುಟುಂಬ ಸದಸ್ಯರಿದ್ದಷ್ಟೇ ನಮಗೆ ಕೋಆಪ್ರೇಟ್ ಮಾಡ್ತಾರೆ. ನೋಡಿ, ಎಲ್ಲ ಯಾವುದು ಕಂಜೆಷನ್ ಇಲ್ಲ. ಸೊ ಇದರಲ್ಲಿ 2 ಇರ್ತಾರೆ. 2 ಯಾಕೆ ಅಂತಂದರೆ ಅವರು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳಿ ಅಂತ. ಹೆಂಗಸರೇ ಇರ್ತಾರೆ, ಗಂಡಸರೇ ಇರ್ತಾರೆ. ಓಕೆ.
ಯೂಶಲಿ ಹೋಟ್ಲ್ಗಳಲ್ಲಿ ಇಷ್ಟು ದೊಡ್ಡದಿರೋದಿಲ್ಲ, ಇಷ್ಟು ಹೈಜೀನು ಮೇಂಟೈನ್ ಮಾಡಿರೋದಿರೋದಿಲ್ಲ. ಇದು ಪಕ್ಕ ಸ್ಟಾರ್ ಸಿಸ್ಟಮ್. ಇದು ಒಂದು 4 ಸ್ಟಾರ್ ಕ್ಯಾಟಗರಿ ಹೋಟೆಲು. ಅವ್ರ ವಾಶ್ರೂಮು. ಹಾಂ, ಸೊ ಸ್ನಾನಕ್ಕೆ ಇದಿದೆ, ಟಬ್ ಇದೆ. ಹೆಂಗಾರು ಮಾಡ್ಬೋದು, ನಿಂತ್ಕೊಂಡಾದ್ರೂ ಮಲ್ಕೊಂಡಾದ್ರೂ ಸ್ನಾನ ಮಾಡ್ಬೋದು. ಅಂದರೆ ಸರ್ವ ಸುಸಜ್ಜಿತ ಒಂದು ಜಾಗ ಇದು ಹೋಟೆಲ್ಲು. ನನಗೆಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟ ಆಗೋದು ಶುಚಿತ್ವ. ನನಗೆ ಅಮೆರಿಕಕ್ಕೆ ಹೋಗಿ ಬಂದಮೇಲೆ 2007ರಲ್ಲಿ ಅವರು ಎಷ್ಟು ಶುಚಿಗೆ ಮಹತ್ವ ಕೊಡ್ತಾರೆ ಅಂತ ಅರ್ಥ ಆದಮೇಲೆ ನಾನು ಫಸ್ಟ್ ನನ್ನ ಮನೆ, ನನ್ನ ಪರಿಸರವನ್ನು ಶುಚಿಯಾಗಿ ಇಟ್ಕೊಳ್ಳೋದನ್ನು ಕಲಿತೆ. ಆಮೇಲೆ ಶುಚಿಯಾದ ಜಾಗಗಳಲ್ಲಿ ನಾವು ಸ್ವಲ್ಪ ಮೂವ್ ಆಗಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಈಗೆಲ್ಲೋ ಮೆಜೆಸ್ಟಿಕ್ ಅಂತ ಸದ್ದುಗದ್ದಲ ಜಾಗದಲ್ಲಿ ನಾನು ಹೇಳೋ ಮಹತ್ತರವಾದ ವಿಜ್ಞಾನ ಅವರಿಗೆ ಹೋಗೋದಿಲ್ಲ. ಮತ್ತು ಥಾಟ್ ರೇಡಿಯೇಷನ್ ಅಂತ ಬೆಂಗಳೂರಲ್ಲಿ ಇರ್ತದೆ. ಅಲ್ಲಿದ್ದಾಗ ಮನೆಗೆ ಹತ್ರ ಇದ್ದಾಗ ಮನೆ ಕಡೆನೇ ಸೆಳೆತ ಬರ್ತದೆ. ಇಲ್ಲಿಗೆ ಬಂದರೆ ಎಲ್ಲ ಮನೆ ಮಠ ಎಲ್ಲ ಮರ್ತು ಹೋಗ್ತಾರೆ. ಹಾಂ, ಕಾನ್ಸಂಟ್ರೇಷನ್ ಬರುತ್ತೆ. ಈ ಆಧ್ಯಾತ್ಮ ಭಾಷೆ ಹೇಳ್ಬೇಕಂದ್ರೆ ಭಾವಬಂಧನದಿಂದ ದೂರ ಇದ್ದಂಗೆ ಅವರು ಒಂಥರ ಹೆವನ್ಲಿ. ಕೊನೆಗೆ ಹೋದ ದಿವಸ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾರೆ, ಸ್ವರ್ಗದಿಂದ ಮತ್ತೆ ಅಲ್ಲಿಗೆ ಹೋಗ್ಬೇಕಾ, ಹೋಗಿ ಸೃಷ್ಟಿಸ್ಕೊಳ್ಳಿ ಸ್ವರ್ಗನ. 10 ದಿವಸ ಗೊತ್ತಾಗಿರುತ್ತೆ ಬಹುಶಃ. ಅದು ಹೇಳ್ಕೊಡ್ತೀನಿ ಅವ್ರಿಗೆ. ಸೊ ಹೌ ಟು ಕ್ರಿಯೇಟ್ ಯುವರ್ ಹೆವನ್ ಅಂತ. ಓಕೆ. ಹಾಗಾಗಿ ಜನಸಾಮಾನ್ಯರು ಮಾತ್ರ ಯಾರು ಬರೋಕ್ಕಾಗಲ್ಲ ನನ್ನ ಶಿಬಿರಿಗೆ. ಯಾಕಂದರೆ 1 ಲಕ್ಷ ಅಂತಂದರೆ ಅವ್ರಿಗೆ ದೊಡ್ಡ ಅಮೌಂಟ್. ಅಂದರೆ ಯಾರೋ ಒಬ್ಬ ಜನ ಅಲ್ಲ, ನಾನು ಹೇಳೋದು ಸಾಮಾನ್ಯ 1 ಲಕ್ಷ ಹಣವನ್ನು ಹೊಂದಿಸ್ಕೊಂಡು ನಿಮ್ಮ ತರಗತಿಗೆ ಬರ್ತಿದ್ರೆ ಅದು ತುಂಬ ಒಳ್ಳೆ ಇನ್ವೆಸ್ಟ್ಮೆಂಟ್. ಇಟ್ಸ್ ಎ ಗುಡ್ ಇನ್ವೆಸ್ಟ್ಮೆಂಟ್, ಬಟ್ ನಾಟ್ ಎನ್ ಎಕ್ಸ್ಪೆಂಡಿಚರ್. ಅಲ್ಲ, ಅವನಿಗೆ ಇಲ್ಲಿ ಬಂದಮೇಲೆ ರಿಯಲೈಸ್ ಆಗುತ್ತೆ. ಬರೋವರೆಗೂ ಅದು ಹೆಂಗೆ ನನಗೆ 1 ಲಕ್ಷ ನಾನು ವೇಸ್ಟ್ ಆಗುತ್ತೇನೋ, ನನಗೇನು ಪ್ರಯೋಜನ ಆಗುತ್ತೆ, ಈ ಭ್ರಮೆಯಲ್ಲಿ ಇರ್ತಾನೆ ಅವನು. ಆ ಭ್ರಮೆ ಇಲ್ಲಿ ಬಂದಮೇಲೆ ಹೋಗ್ತದೆ. ಭ್ರಮೆ ಇಲ್ಲಿ ಬಂದಮೇಲೆ ಹೋಗ್ತದೆ. ಇಷ್ಟು ವಿಶಾಲವಾದ ಲಾಬಿ ನಾನು ಯಾವ ಹೋಟ್ಲಲ್ಲಿ ನೋಡಲಿಲ್ಲ. ನಿಜ ನಿಜ, ತುಂಬ ದೊಡ್ಡದಾಗಿದೆ. ಹಾಂ, ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಪಲ್ಲಟಗಳಾದಾಗ ಇಲ್ಲಿ ಬಂದು ಇರಿಸ್ತಾರಂತೆ. ಅಲ್ಲಿಂದ ಇಂಥದ್ದೊಂದು ಪ್ಲೇಸ್ ಇದೆಯಾ ಅಂತ ನಂಗೆ ಸ್ಟ್ರೈಕ್ ಆಯಿತು. ಓಕೆ. ದೆನ್ ನೋಡಿ, ಆ ರಾಜಕೀಯ ಪಲ್ಲಟ ನಿಮ್ಗೊಂದು ಲೊಕೇಶನ್ ಹುಡುಕೊಟ್ಟು. ನನಗೆ ನಾನು ಮುಂಚೆ ಎಲ್ಲ ಬೇರೆ ಬೇರೆ ಕಡೆ ಮಾಡ್ತಿದ್ದೆ. ಓಕೆ. ಎಲ್ಲಿ ಮಾಡಿದ್ರು ಪರಿಸರ ಇರೋ ಕಡೆ ಮಾಡ್ತಿದ್ದೆ. ಬಟ್ ಇಷ್ಟು ಸುಂದರವಾಗಿ ಮೇಂಟೈನ್ ಮಾಡಿರೋ ಜಾಗ ಇದು ಸದ್ಯಕ್ಕೆ ಬೆಂಗಳೂರಲ್ಲಿ ಇದೊಂದೇ ನೋಡಿ. ಹಸು ಎಷ್ಟು ಸ್ವಾಭಾವಿಕವಾಗಿ ಮಾಡಿದ್ದಾರೆ. ಹೆಸರು ಕೂಡ ಭಾಳ ಚೆನ್ನಾಗಿಟ್ಟಿದ್ದಾರೆ. ಇವನ ಆಹಾರ ಏನು, ವೆಜ್ಜಾ ನಾನ್ ವೆಜ್? ನಾನ್ ವೆಜ್. ನೂಡಲ್ ತಿಂತಾನೆ ಅವನು? ನೂಡಲ್ಸ್ ತಿನ್ನಲ್ಲ. ಹಾವು ತಿಂತಾನೆ. ಹಾವು ತಿನ್ನೋ ಗರುಡನ್ಗೆ ಇವನು ವಿಷ್ಣುಪ್ರಿಯ. ವಿಷ್ಣುವಿಗೆ ಇವನ ಮೇಲೆ ಯಾವುದು ಇವನು ಉಚ್ಚ, ಇವನು ಮೇಚ, ನೀಚ ಅಂತ ಇಲ್ಲ. ವೆಜ್ಜು ಮಾಂಸ ತಿಂತಾನಿಲ್ಲ. ನಾನು ಸಾತ್ವಿಕ ಆಹಾರ ಇಲ್ಲ, ಕಾನ್ಸೆಪ್ಟೇ ಇಲ್ಲ. ಹಾಂ, ಇಲ್ಲ, ವಿಷ್ಣುಗೆ ಇಲ್ಲ. ಸೊ ನಮಗಿರೋದು ಸಮಸ್ಯೆ. ಹಾವು ಯಾರ ಕೊರಳಲ್ಲಿ ಇರ್ತದೆ? ಶಿವನ ಕೊರಳಲ್ಲಿ. ಅದು ಸಸ್ಯಾಹಾರಿನೋ ಮಾಂಸಾಹಾರಿನ? ಮಾಂಸಾಹಾರಿ. ಪಕ್ಕ ಮಾಂಸಾಹಾರಿ. ಅದು ಶಿವನಿಗೆ ಪ್ರಿಯ. ಮನುಷ್ಯನಿಗೆ ಯಾಕೆ ಬಂತು ಇದು ಬೇರೆ? ಹೊಟ್ಟೆಗೆ ಸುತ್ಕೊಂಡು ಮಾಡ್ತಾನೆ. ಹಾಂ, ಕೃಷ್ಣ ಅದ್ರ ಮೇಲೆ ಡ್ಯಾನ್ಸ್ ಮಾಡ್ತಾನೆ ಅಲ್ವೇ? ಕಾಳಿಂಗ ಮರ್ದನ. ನಮ್ಮ ಕುಟುಂಬ ಇದೆ, ಮಕ್ಕಳಿದ್ದಾರೆ, ಸೊಸೆಯರಿದ್ದಾರೆ, 2 ಪುಟಾಣಿ ಮೊಮ್ಮಕ್ಕಳಿದ್ದಾವೆ. ನಾನು ಗೃಹಸ್ಥ. ನಾನು ಸರ್ವಸಂಗ ಪರಿತ್ಯಾಗ. ಯಾರು ಹೇಳಿದ್ದು? ಯಾಕೆ ಮಾಡಬೇಕು? ಯಾರು ಹೇಳಿದ್ದಾರೆ? ಹೌದಾ? ಸನ್ಯಾಸಿಗಳು ಅಲ್ಲ, ನಾನು ರಾಜರ್ಷಿ, ಜನಕ ರಾಜರ್ಷಿ. ಅಂದರೆ ಅವನು ರಾಜನೂ ಹೌದು, ಋಷಿನೂ ಹೌದು, ರಾಜರ್ಷಿ. ಉದಾಹರಣೆ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ರಾಜರ್ಷಿ ಅಂತ ಕರಿತೀವಿ. ಅವ್ರಿಗಿಂತ ದೊಡ್ಡವರು ಇವರು. ಯಾರು? ನಾಲ್ವಡಿ ಕೃಷ್ಣರಾಜ. ಅವ್ರ ಪಾದಕ್ಕೆ ನಾನು ಮುಟ್ಟಿ ನಮಿಸ್ತೀನಿ. ಯಾಕಂದರೆ ಮಾಡಿರುವ ಸೇವಾ ಕಾರ್ಯಗಳಿದೆಯಲ್ಲ, ನಿಸ್ವಾರ್ಥವಾಗಿ ಒಡವೆ ಇಟ್ಟು ಕನ್ನಂಬಾಡಿ ಕಟ್ಟಿದರು, ವಿದ್ಯಾಸಂಸ್ಥೆಗಳು ಸ್ಥಾಪಿಸಿದರು, ಡ್ಯಾಮ್ಸ್ ಕಟ್ಟಿದರು, ಹೈಡ್ರೋ ಪ್ರಾಜೆಕ್ಟ್ಸ್ ಮಾಡಿದ್ರು, ಫ್ಯಾಕ್ಟ್ರಿಗಳು ಹಾಕಿದರು. ಇವತ್ತೇನು ಆಧುನಿಕ ಕರ್ನಾಟಕ ಅಂತಿದೆ, ಅದರ ಬೇಸಿಕ್ ಡಿಸೈನರ್ ಅವರು, ಶಿಲ್ಪಿ. ಆಧುನಿಕ ಕರ್ನಾಟಕದ ಶಿಲ್ಪಿ ಅಂತ ಅವ್ರು ಟೈಟಲ್ ಕೊಡಬೇಕು ಅಂತ ನಂಗೆ ಆಸೆ ಇದೆ. ಆಧ್ಯಾತ್ಮಕ್ಕೂ ಸಂಸಾರಕ್ಕೂ ಸಂಬಂಧ ಇಲ್ಲ. ಫಾರ್ ಎಕ್ಸಾಂಪಲ್, ಸಪ್ತರ್ಷಿಗಳು ಅಂತ ನಮ್ಮಲ್ಲಿವೆ. ವಿಶ್ವಾಮಿತ್ರ, ವಸಿಷ್ಠ, ಅಂಗೀರಸ, ಭೃಗು ಇತ್ಯಾದಿಗಳೆಲ್ಲ. ಅವ್ರಿಗೆಲ್ಲ ಮದುವೆ ಆಗಿತ್ತಲ್ಲಪ್ಪ. ಹೌದಲ್ವಾ? ಅನಸೂಯೆ. ಸತಿ ಅನಸೂಯೆ ಯಾಕೆ ಋಷಿ ಪತ್ನಿ ಅಲ್ವಾ? ಅರುಂಧತಿ ಯಾರು? ವಸಿಷ್ಠರ ಹೆಂಡತಿ ಅಲ್ವಾ? ಯಾಜ್ಞವಲ್ಕರ್ ಮದುವೆ ಆಗಿರ್ಲಿಲ್ವಾ? ಇಬ್ಬರು ಮದುವೆ ಆಗಿದ್ರು. ಶಿವ ಮದುವೆ ಆಗಿಲ್ಲ. ಶಿವ ಹೌದು. ವಿಷ್ಣು ಮ್ಯಾರಿಡ್. ಬ್ರಹ್ಮ ಹೌದು. ನಿನ್ನ ಸೃಷ್ಟಿಸಿದವರೇ ಮದುವೆ ಆಗಿದ್ದಾರೆ. ನೀನು ಯಾವ ಲೆಕ್ಕ?
ಅಂಡ್ ಮತ್ತು ಇದು ಮಧ್ಯದಲ್ಲಿ ಬಂದಿದ್ದು ಈ ಸನ್ಯಾಸ ಅಂತ ಇತ್ತಲ್ಲ, ಸನ್ಯಾಸ ಪರಂಪರೆ ಆದಿಯಲ್ಲಿ ಇರಲಿಲ್ಲ. ಮಹಾಭಾರತ ರಾಮಾಯಣದ ಕಾಲದಲ್ಲಿ ಸನ್ಯಾಸಿಗಳಿರಲಿಲ್ಲ, ತಪಸ್ವಿಗಳಿದ್ದರು, ಮದುವೆ ಆಗಿದ್ದ ತಪಸ್ವಿಗಳಿದ್ದರು. ಸನ್ಯಾಸ ಅಂತ ಬಂದಿದ್ದೇ ಶಂಕರಾಚಾರ್ಯರು ಆನಂತರದ್ದು ಪರಂಪರೆಯಲ್ಲಿ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಆರ್ ಇಟ್ ಈಸ್ ಗುಡ್ ಆಲ್ಸೋ, ಇಟ್ ಈಸ್ ಬ್ಯಾಡ್ ಆಲ್ಸೋ. ನೀನು ಸನ್ಯಾಸಿಯಾಗಿ ಕೂಡ ಬದುಕ್ಬೋದು, ಅದು ನಿನ್ನ ವೈಯಕ್ತಿಕ. ಆದರೆ ನೀನು ಎಲ್ಲ ಸನ್ಯಾಸಿಗಳಾಗಬೇಕು ಅಂತ ಹೇಳಿದ್ರೆ ಅದು ತಪ್ಪು. ಎಲ್ಲ ನಿಂತರ ಸನ್ಯಾಸಿಗಳಾದರೆ ಜನ ಹೆಂಗೆ ಬೆಳೀತಾರೆ? ಯಾರು ಉಳೋರು, ಯಾರು ಅನ್ನ ಕೊಡೋರು? ಸನ್ಯಾಸಿಗಳು ಹೊಲ ಉಳಲ್ಲ. ಈ ಬುದ್ಧಿಸಮ್ ಯಾಕೆ ಪ್ರಗತಿ ಆಗಲಿಲ್ಲ ಅಂದರೆ ಅಲ್ಲಿ ಸನ್ಯಾಸಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಇದೆ. ಬುದ್ಧ ಮಾಡಿದ ತಪ್ಪಿನಲ್ಲಿ ಅದೊಂದು ದೊಡ್ಡ ತಪ್ಪು. ಅವನು ಮದುವೆ ಆಗಿದ್ದವನಲ್ವಾ? ಹೌದು. ಬೇರೆಯವ್ರಿಗೆ ಯಾಕೆ ಮದುವೆ ಆಗಬೇಕು ಅಂತ ಹೇಳ್ದ? ಅವನು ಹೇಳಲಿಲ್ಲ. ಸಿದ್ಧಾರ್ಥನಾಗಿದೆ, ಮದುವೆ ಆಗಿದ್ದ. ಹಾಂ, ಮದುವೆ ಆಗಿ ಮಗು ಆದ್ಮೇಲೆ ತಾನು ನೀನು. ಬುದ್ಧ ಎಲ್ಲಿ ತಮ್ಮ ಟೀಚಿಂಗ್ಸಲ್ಲಿ ಹೇಳಿಲ್ಲ. ಆದರೆ ಒಂದೊಮ್ಮೆ ನೀನು ಸನ್ಯಾಸಿ ಆಗಬೇಕು ಅಂತ ನಿಶ್ಚಯಿಸಿದರೆ ಸನ್ಯಾಸ ಧರ್ಮ ಅಂದರೆ ಹಿಂಗಿರಬೇಕು ಅಂತ ಹೇಳ್ದೆ ಅಷ್ಟೇ. ಆದರೆ ಸನ್ಯಾಸಿ ಆಗು ಅಂತ ಹೇಳೇ ಇಲ್ಲ. ಸೊ ನಾವೇ ಅನ್ಕೊಂಡು ಸನ್ಯಾಸಿ ಆಗಬೇಕು ಭ್ರಮಿಸಿದ್ದು ನಾವು. ಅದನ್ನು ಅರ್ಥವೇ ಆಗಲಿಲ್ಲ ನಮಗೆ. ಮತ್ತು ಈ ನಕಲಿ ಸನ್ಯಾಸಿಗಳು, ಅವರ ಸಿಡಿ ಹಗರಣಗಳು, ಅದು ಇದ್ದಿದ್ದೇ ಎಲ್ಲ ಯುಗದಲ್ಲಿ ಇತ್ತು. ಕಪಟಿ ಸನ್ಯಾಸಿಗಳು, ರಾವಣ ಕಪಟಿ ಸನ್ಯಾಸಿ, ಅರ್ಜುನ ಕಪಟಿ ಸನ್ಯಾಸಿ, ನಾವೆಲ್ಲ ನೋಡಿಲ್ವ? ಅರ್ಜುನ ಕೂಡ ಸನ್ಯಾಸಿ ವೇಷ ಹಾಕ್ಕೊಂಡೇ ತಾನೇ ಆ ಹುಡುಗಿನ ತೊಗೊಂಬಂದಿದ್ದು. ರಾವಣ ಕೂಡ ಸನ್ಯಾಸಿ ವೇಷ ಹಾಕ್ಕೊಂಡೇ ಭಿಕ್ಷೆ ಬೇಡಿ ಸೀತೆಯನ್ನು ಅಪಹರಣ ಮಾಡಿದ್ದು. ಅದು ವೇಷ. ವೇಷ ಹಾಕಿರೋರೆಲ್ಲ ಸಾಧು ಅಂತಲ್ಲ, ವೇಷ ಹಾಕದೇ ಇರೋರು ಸಾಧು ಅಂತಲ್ಲ. ಸಿದ್ದೇಶ್ವರ ಸ್ವಾಮಿಗಳು ನನಗೆ ಭಾಳ ಪ್ರಿಯವಾದ, ಭಾಳ ದೊಡ್ಡವರು. ಯಾವತ್ತಾರು ಕಾವ್ಯ ಹಾಕಿದಾರ? ಹಾಂ, ಎಷ್ಟು ಸಿಂಪಲಾಗಿ ಲೈಫ್ ಲೀಡ್ ಮಾಡಿದ್ರು. ಹೈಲಿ ನಾಲೆಡ್ಜು, ಅದೇ ಮಾರ್ಗ. ಅವ್ರು ಏನು ಹೇಳಿದ್ರು ಅದೇ ಮಾಡ್ಕೊಂಡವ್ರು. ಸರಳ, ನೇರ. ಹಾಂ, ವಾಕ್ ಯುವರ್ ಟಾಕ್ ಅಂತಾರೆ. ನಡೆದಂತೆ ನುಡಿಯವನೇ ಸನ್ಯಾಸಿ. ಹಾಗೆ ನಡೆದವರೆಲ್ಲ ಕಪಟಿಗಳಾಗ್ತಾರೆ. ಅದು ಆ ಕಾಲದಲ್ಲಿದ್ದರು, ಈ ಕಾಲದಲ್ಲಿದ್ದರು. ಅವ್ರು ನೀನು ಮಾಡ್ತೀನಿ ಅಂತೇಳಿ ನಾನು ಅದನ್ನು ಹೇಳ್ತೀನಿ. ಮಾಂಸ ತಿಂತೀಯ ಅಂದರೆ ತಿಂತೀನಿ ಅಂತೇಳು, ತಿನ್ನಲ್ಲ ಅಂತೇಳಿ ಕದ್ದು ಮುಚ್ಚಾಕಿ ತಿನ್ನಕ್ಕೆ ಹೋಗ್ತೀಯ? ಕೃಷ್ಣ ಮುಂದೆ ಜಗದ್ಗುರು ಅಂತ ಪೂಜಿಸುವ ಕೃಷ್ಣ, ಅವನು ಬೇಕಷ್ಟು ಮದುವೆ ಮಾಡಿಕೊಂಡು ಲೈಫನ್ನು ಎಂಜಾಯ್ ಮಾಡಲಿಲ್ವಾ? ನೀನು ಯಾಕೆ ಮದುವೆ ಮಾಡ್ಕೊಳ್ದಿರಬೇಕು? ಎಂಜಾಯ್ ಯುವರ್ ಲೈಫ್, ಸೆಲೆಬ್ರೇಟ್ ಯುವರ್ ಲೈಫ್. ಅದಕ್ಕೂ ಅಧ್ಯಾತ್ಮಕ್ಕೆ ಸಂಬಂಧ ಇಲ್ಲ, ಅನ್ನಕ್ಕೂ ಅಧ್ಯಾತ್ಮಕ್ಕೆ ಸಂಬಂಧ ಇಲ್ಲ, ಮದುವೆಗೂ ಅಧ್ಯಾತ್ಮಕ್ಕೆ ಸಂಬಂಧ ಇಲ್ಲ. ದೇವರೇ ಮದುವೆ ಆಗಿರುವಾಗ ನಿಂದೇನು ತಕರಾಲು ಅಂತ ನಾ ಹೇಳೋದು. ನೀನು ದೇವರ ಹಾಕಾಗಲ್ವಾ? ಹಾಂ, ಯಾಕಂದ್ರೆ ದೇವರುಗಳು ಆಗ್ಬಿಟ್ಟಿದ್ದಾರೆ. ಮತ್ತೆ ಅವ್ರು ಮದುವೆ ಆದಂತೆ ಅವ್ರು ಆದ್ರೂ ಇಲ್ವೋ? ನೀನು ಪ್ರೀತಿಗಾಗಿ ನೀನೇ ಮಾಡಿದ್ಯಾ? ನೀನೇ ಹೇಳಿದ್ಯಾ ತಾನೆ ಇವರೆಲ್ಲ ಮದುವೆ ಆಗಿದೆ ಅಂತ. ಕೆಲವರು 2-3 ನೀನೇ ಮಾಡಿಸಿದ್ಯಾ ತಾನೆ. ಮತ್ತೆ ಚಾನಲ್ಗಳ ಕೆಲವು ಕಾರ್ಯಕ್ರಮಗಳನ್ನು ನೋಡಿ ನೀವು ಯಾವುದೋ ಒಂದು ವಿಭಾಗಕ್ಕೆ ಅಥವಾ ಇಷ್ಟು ಮಾತ್ರ ಇವರು ಅಂತ ಅಂದ್ಕೊಂಡಿದ್ದಾರೆ, ಅಷ್ಟಲ್ಲ ನೀವು. ನಾನು ಸತ್ಯ ಹೇಳ್ತಾ ಇದ್ದೀನಿ. ನನಗೆ ಇವತ್ತು ಭಾಳ ಖುಷಿ ಆಗ್ತಾಯಿದೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರೋದಕ್ಕೆ. ನೀನು ಕೇಳಿದ ಈ ಥರದ ಮಾನವ ಕಲ್ಯಾಣಕ್ಕೆ ಉಪಯೋಗ ಆಗ್ತಕ್ಕಂಥ ವಿಚಾರಗಳು ಯಾರೂ ಕೇಳಲಿಲ್ಲ. ಬರೀ ಪುನರ್ಜನ್ಮ, ದೆವ್ವ, ಇಂಥದ್ದೇ ಪ್ರಶ್ನೆಗಳು. ಬಟ್ ವೈ ಡು ಯು ಪ್ರಾಕ್ಟೀಸ್ ಇಟ್? ಭೂತ, ದೆವ್ವ, ಅಪ್ಪ, ಇದೆಲ್ಲ ಸ್ಪಿರಿಟ್ ಸೈನ್ಸಲ್ಲಿ ಬರ್ತಕ್ಕಂಥ ಪಾತ್ರಗಳಿವು. ಮತ್ತೆ ಸೈನ್ಸ್ ಇದು? ಸೈನ್ಸೇ ದೆವ್ವ. ಯಾಕಂದರೆ ಭೂತ ಕರಿತೀನಿ, ಮಾತಾಡಿಸ್ತೀನಿ. ಇದು ಇದೆಲ್ಲ ಇಲ್ಲಿ ಪ್ರಾಕ್ಟಿಕಲ್. ಸೋಲ್ ಕಮ್ಯುನಿಕೇಷನ್ ಈಸ್ ಪಾಸಿಬಲ್ ಅಂತ ಹೇಳಿದ್ನಲ್ಲ. ಅವು ಹೆಂಗೆ ಮಾತಾಡಿದ್ವು? ಲೋಕದ ಚಿಂತೆ ನಿನಗೇಕೆ ಅಂತ ಹೇಳ್ತಾರಲ್ಲ, ಹಾಗೆ ಲೋಕವೆಲ್ಲ ಚಿಂತೆ ಮಾಡೋಕ್ಕೆ ಹೋದ್ರೆ ನಮಗೆ ನಿದ್ರೆ ಹತ್ತೋದಿಲ್ಲ. ನಮ್ಮ ಬಗ್ಗೆ ಚಿಂತೆ ಮಾಡಬೇಕು, ಸ್ವಚಿಂತನೆ ಮಾಡಬೇಕು. ಇದು ಎಷ್ಟನೇ ಕಾರ್ಯಾಗಾರ ತಮ್ಮದು? ಇದು ನಾನು ಪ್ರಾರಂಭ ಮಾಡಿದ್ದು 2009. ಪ್ರತಿ ವರ್ಷ ಒಂದು ಮಾಡ್ತೀನಿ. ವರ್ಷಕ್ಕೊಂದೇ? ಇದು ವರ್ಷ ಬಿಟ್ಟರೆ ಮತ್ತೆ ಈ ಸೆಪ್ಟೆಂಬರ್ ಬಿಟ್ಟರೆ ಮತ್ತಿಲ್ಲ? ಹೌದು, ವರ್ಷಕ್ಕೊಂದೇ ಮಾಡೋದು ಈ ಥರ ಶಿಬಿರ. ಬೇರೆ ಬೇರೆ ಥರ ಹನುಮಾನ್ ಚಾಲೀಸ, ಧ್ಯಾನ ಶಿಬಿರಗಳು, ಕುಂಡಲಿನಿ, ಶ್ವಾಸಮೋಹಿನಿ, ಲಾ ಆಫ್ ಅಟ್ರಾಕ್ಷನ್, ಸುಮಾರು ಥರ ಬೇರೆ ಬೇರೆ ವಿಷಯಗಳು ಇಟ್ಕೊಂಡು ಕ್ಲಾಸ್ ಮಾಡ್ತೀನಿ. ಮೊದಲು 2009ಕ್ಕೆ ಮೊದಲು ಏನು ತಮ್ಮ ಉದ್ಯೋಗ? ನಾನು 10 ವರ್ಷ ಸಾಧನೆಯಲ್ಲಿದ್ದೆ. 98ರಿಂದ 2008ರವರೆಗೂ ಮನೆ ಬಿಟ್ಟು ಹಿಮಾಲಯ ಎಲ್ಲ ಕಡೆ ಅಲ್ದಾಡಿ ವಿಜ್ಞಾನ ಸಂಪಾದನೆ ಮಾಡಿದೆ. ಮಾಡಿದ್ದನ್ನು 2009ರಿಂದ ಜನಗಳಿಗೆ ಕೊಡೋಕ್ಕೆ ಶುರು ಮಾಡಿದೆ. ಅದಕ್ಕೆ ಪೂರ್ವದಲ್ಲಿ ನಾನು ಮೂಲತಃ ಕೃಷಿಕ. ಓಕೆ. ಈಗಲ್ಟನ್ ರೆಸಾರ್ಟ್ ಸೆಪ್ಟೆಂಬರ್ 5ರಿಂದ ಸೆಪ್ಟೆಂಬರ್ 14 ಬಹಳ ಒಳ್ಳೆಯ ಕಾರ್ಯಾಗಾರ, ಶಿಬಿರ ಬದುಕನ್ನು ಬದಲಾಯಿಸುತ್ತೆ. ಬನ್ನಿ, ನಂಬಿಕೆ ಇರಲಿ. ನಂಬಿಕೆ ಇದ್ದರೆ ಖಂಡಿತವೂ ಬದಲಾಗುತ್ತೆ. ಬನ್ನಿ, ಎಲ್ಲರ ಮೇಲೆ ನಂಬಿಕೆ ಇಟ್ಟು ಬನ್ನಿ, ಗುರುಗಳ ಮೇಲೆ ನಂಬಿಕೆ ಇಟ್ಟು ಬನ್ನಿ. 10 ದಿವಸ ನಿಮ್ಮದಲ್ಲ ಅಂತ ಎತ್ತಿಟ್ಟು ಬನ್ನಿ, ಖಂಡಿತ ಉಪಯೋಗ ಆಗುತ್ತೆ ಅಂತ ಅನ್ನೋದು ನಮ್ಮ ಭರವಸೆ. ಸೊ ಸರ್, ಗುರುಗಳೇ ಶುಭವಾಗಲಿ ತಮಗೆ. ಧನ್ಯವಾದ.